ರಾಜ್ಯದ 3 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಬೈ ಎಲೆಕ್ಷನ್. ಈ ಬೈ ಎಲೆಕ್ಷನ್ನಲ್ಲಿ ಮತದಾನದ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ. ಸಂಡೂರಿನಲ್ಲಿ ಉಪಚುನಾವಣಾ ಮತದಾನ ಆರಂಭ ಆಗಿರುವಂತಹದ್ದು. ಮತದಾನ ಕೇಂದ್ರಕ್ಕೆ ಮತದಾರರು ಬರ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮತದಾರರು. ವೆಂಕಟಗಿರಿ ಗ್ರಾಮದಲ್ಲಿ ತಡವಾಗಿ ಮತದಾನ ಆರಂಭವಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸಂಡೂರಿನಲ್ಲಿ ಉಪಚುನಾವಣಾ ಮತದಾನದ ಪ್ರಕ್ರಿಯೆ ಆರಂಭ ಆಗಿರುವಂತಹದ್ದು. ಒಟ್ಟು 2,32,836 ಮತದಾರರಿದ್ದಾರೆ. ಒಟ್ಟು ಮತಗಟ್ಟೆಗಳ ಸಂಖ್ಯೆ 253, ಸೂಕ್ಷ್ಮ ಮತಗಟ್ಟೆಗಳ ಸಂಖ್ಯೆ 60. ಬಿಜೆಪಿಯಿಂದ ಬಂಗಾರು ಹನುಮಂತು, ಕಾಂಗ್ರೆಸ್ನಿಂದ ಅನ್ನಪೂರ್ಣ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ. ತುಕಾರಾಮ್ ಅವರಿಂದ ತೆರವಾದಂತಹ ಕ್ಷೇತ್ರ ಇದು. ಅವರೀಗ ಸಂಸದರಾಗಿದ್ದಾರೆ. ಅವರ ಪತ್ನಿ ಅನ್ನಪೂರ್ಣ ಅವರು ಕಾಂಗ್ರೆಸ್ನಿಂದ ಅಖಾಡಕ್ಕೆ ಇಳಿದಿರುವಂಥದ್ದು. ಒಟ್ಟು 6 ಜನ ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಅವರ ಹಣೆ ಬರಹವನ್ನು ಇವತ್ತು ಮತದಾರರು ಬರೀತಾ ಇದ್ದಾರೆ. ನವೆಂಬರ್ 23ಕ್ಕೆ ಫಲಿತಾಂಶ ಪ್ರಕಟವಾಗುತ್ತೆ. ರಾಜ್ಯ ರಾಜಕಾರಣದಲ್ಲಿ ಈ ಬೈ ಎಲೆಕ್ಷನ್ನ ಫಲಿತಾಂಶ ಅಂತ ದೊಡ್ಡ ಪರಿಣಾಮವನ್ನೇನು ಬೀರದೇ ಇದ್ದರೂ ಕೂಡ ಒಂದು ನೆರೇಟಿವನ್ನು ಸೆಟ್ ಮಾಡುವಂತಹ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಸಾಲು ಸಾಲು ಹಗರಣಗಳು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಬೈ ಎಲೆಕ್ಷನ್ನ ಫಲಿತಾಂಶ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸಂಡೂರಿನಿಂದ ನಮ್ಮಿಬ್ಬರು ಪ್ರತಿನಿಧಿಗಳು ಅಮರೇಶ್ ಮತ್ತು ಮುಕ್ಕಣ್ಣ ಕತ್ತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರಿಂದ ಡೀಟೇಲ್ಸನ್ನು ಪಡಿತಾ ಹೋಗೋಣ. ಮೊದಲು ನಾನು ಮುಕ್ಕಣ್ಣ ಕತ್ತಿ ಅವರನ್ನು ಮಾತನಾಡಿಸ್ತೀನಿ. ಮುಕ್ಕಣ್ಣ ಕತ್ತಿ, ಸಂಡೂರಿನ ಯಾವ ಭಾಗದಲ್ಲಿದ್ದೀರಿ? ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? ಮತದಾರರ ಉತ್ಸಾಹ ಹೇಗಿದೆ? ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ. ಹೌದು ಪ್ರೇಮಿ, ಈಗಾಗಲೇ ಸಂಡೂರಿನ ಅಂದರೆ ಸಂಡೂರು ತಾಲೂಕಿನ ವೆಂಕಟಗಿರಿ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ವೆಂಕಟಗಿರಿ ಗ್ರಾಮದ ಮತಗಟ್ಟೆ ಸಂಖ್ಯೆ 2ರಲ್ಲಿದ್ದೀವಿ. ಈಗಾಗಲೇ ಬೆಳಗ್ಗೆ ಈಗಾಗಲೇ 7 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಈಗ ನೋಡ್ತಾ ಇರ್ಬೋದು, ಯುವ ಮತದಾರರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಸಾಕಷ್ಟು ಜನರಲ್ಲಿ ಉತ್ಸಾಹದಿಂದ ಬಂದು ಮತ ಚಲಾವಣೆ, ನಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕನ್ನೋ ಕಾರಣಕ್ಕಾಗಿ ಎಲ್ಲರೂ ಬಂದು ಎಂದು ಸರದಿ ಸಾಲಿನಲ್ಲಿ ನಿಂತು ಈಗಾಗಲೇ ಮತ ಚಲಾವಣೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಒಬ್ಬರಲ್ಲಿ ಇಬ್ಬರಲ್ಲ ಸಾಕಷ್ಟು ಈಗಾಗಲೇ ಸಾಕಷ್ಟು ಜನರು ಅಂದರೆ ಮತದಾನ ಚಲಾವಣೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈಗ ಸಂಡೂರಲ್ಲಿ ಉಪಚುನಾವಣೆ ನಡೀತಾ ಇದೆ. ಈ ಕಾರಣಕ್ಕಾಗಿ ಸಾಕಷ್ಟು ಮುಂಜಾಗ್ರತೆಯಾಗಿ ಪೊಲೀಸರಾಗಿರ್ಬೋದು ಮತ್ತು ಅಧಿಕಾರಿಗಳು ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಈಗಾಗಲೇ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 2,30,000 ಮತದಾರರು ಈಗ ಅಂದರೆ ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇವತ್ತು ಈಗಾಗಲೇ 6 ಕಣದಲ್ಲಿ ಅಂದರೆ ಸಂಡೂರು ಕಣದಲ್ಲಿ 6 ಜನರು ಅಂದರೆ 6 ಜನರು ಇದ್ದಾರೆ. ಈಗ 6 ಜನರಲ್ಲಿ ಈಗಾಗಲೇ ಬಿಜೆಪಿಯಿಂದ ಬಂಗಾರ ಹನುಮಂತ ಆಗಿರ್ಬೋದು, ಕಾಂಗ್ರೆಸ್ಸಿಂದ ಅನ್ನಪೂರ್ಣ ಆಗಿರ್ಬೋದು, ಇದೇ ರೀತಿ ಪಕ್ಷೇತರಾಗಿರ್ಬೋದು ಮತ್ತು ಒಟ್ಟು 6 ಜನರು ಇವತ್ತು ಕಣದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಇದು ಉಪಚುನಾವಣೆ ಆಗಿರೋದ್ರಿಂದ ಸಾಕಷ್ಟು ಪೈಪೋಟಿ ಸಹ ನಡೀತಾ ಇದೆ. ಸಾಕಷ್ಟು CM ಆಗಿರ್ಬೋದು, ಮಾಜಿ CM ಸಹ ಪ್ರಚಾರ ಮಾಡಿದರು. ಅದರಲ್ಲಿ ಅಂದರೆ ಬಂಗಾರ ಹನುಮಂತು ಪರ ಅಂದರೆ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಸಹ ಪ್ರಚಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಅಂದರೆ ಇಲ್ಲಿ ನಾವು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಹರಸಾಹಸ ನಡೀತಾ ಇದೆ. ಇಲ್ಲಿ ಇವತ್ತು ಮತದಾರ ಯಾರಿಗೆ ಒಲವು ತೋರ್ತಾನೆ ಎಂಬುದು ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಮುಕ್ಕಣ್ಣ ಕತ್ತಿ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಸಂಡೂರಿನಲ್ಲಿ ಉಪಚುನಾವಣಾ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಮತದಾನದ ಕೇಂದ್ರಕ್ಕೆ ಮತದಾರರು ಅತ್ಯಂತ ಉತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಒಟ್ಟು 2,32,836 ಮತದಾರರಿರುವಂತಹದ್ದು. 253 ಮತಗಟ್ಟೆಗಳಿದ್ದಾವೆ. ಇದರಲ್ಲಿ ಸೂಕ್ಷ್ಮ ಮತಗಟ್ಟೆಗಳು 60. ಬಂಗಾರು ಹನುಮಂತು ಬಿಜೆಪಿಯಿಂದ, ಅನ್ನಪೂರ್ಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿರುವಂಥದ್ದು. ಸಂಡೂರಿನಲ್ಲೂ ಕೂಡ 7 ಗಂಟೆಯಿಂದಲೇ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ 9-10 ಗಂಟೆ ಆಗಬೇಕು ಮತದಾರರ ಕ್ರೌಡ್ ಜಾಸ್ತಿ ಆಗೋದಕ್ಕೆ, ಮತದಾರರು ದೊಡ್ಡ ಪ್ರಮಾಣದಲ್ಲಿ ಬಂದು ಮತವನ್ನು ಹಾಕಲಿಕ್ಕೆ. ಬಟ್ ಈ 7-8 ಗಂಟೆ ಅಷ್ಟೊತ್ತರ ಸಮಯದಲ್ಲಿ ತಮ್ಮ ನಿತ್ಯ ಕೆಲಸದಲ್ಲಿರ್ತಾರೆ. ಹಾಗಾಗಿ ಈ ಮತದಾನದ ಪ್ರಕ್ರಿಯೆ ಸ್ವಲ್ಪ ಚುರುಕಾಗದೇ 8-9 ಗಂಟೆ ಮೇಲ್ಪಟ್ಟು ಚನ್ನಪಟ್ಟಣದಲ್ಲಿ ಯಾವ ರೀತಿ ಮತದಾನದ ಪ್ರಕ್ರಿಯೆ ಆಗ್ತಾ ಇದೆ, ಮತದಾರರ ಉತ್ಸಾಹವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಈಗ ಸಂಡೂರಿನಲ್ಲೂ ಕೂಡ ಅದೇ ರೀತಿಯ ಉತ್ಸಾಹ ಮನೆ ಮಾಡಿರುವಂಥದ್ದು. ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ತಮ್ಮ ಗುರುತಿನ ಚೀಟಿಯನ್ನು, ಅದು ವೋಟರ್ ಐ ಡಿ ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು, DL ಆಗಿರಬಹುದು, ಎನಿ ಗುರುತಿನ ಚೀಟಿಯನ್ನು ತೋರಿಸಿ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಅವಕಾಶ ಇರುತ್ತೆ
ಯಾರೂ ಕೂಡ ಈ ಅವಕಾಶದಿಂದ ವಂಚಿತರಾಗುವಂತಹ ಕೆಲಸವನ್ನು ಮಾಡಬೇಡಿ. ಅದೆಷ್ಟೇ ಕೆಲಸ ಇರಬಹುದು, ಅದೆಂತಹದ್ದೇ ಒತ್ತಡ ಇರಬಹುದು, ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಈ ಮತದಾನದ ಹಕ್ಕನ್ನು ಚಲಾಯಿಸುವಂಥದ್ದು ನಿಮ್ಮ ಕರ್ತವ್ಯ. ಅದರಲ್ಲಿ ನೀವು ಭಾಗಿಯಾಗಬೇಕಾಗುತ್ತೆ. ಈಗ 3 ಕ್ಷೇತ್ರದಲ್ಲೂ ಕೂಡ ಮತದಾನದ ಪ್ರಕ್ರಿಯೆ ಆರಂಭ ಆಗಿದೆ.